ಹಿರಿಯ ಕಬಡ್ಡಿ ಕ್ರೀಡಾಪಟು ನಾಗಣ್ಣನವರು ದಾಳಿಯಲ್ಲಿ ಇದೀಗ ಮಾಧು ದಾಳಿಯಲ್ಲಿ ಜಿಕೆ ಗ್ರೂಪ್ ತಂಡದ ಉತ್ತಮವಾದ ದಾಳಿಗಾರ ಉತ್ತಮ ಕಿಕ್ನ ಮುಖೇನ ಅಂಕಕ್ಕಾಗಿ ಪ್ರಯತ್ನ ಒಂದು ಅಂಕಗಳು ಸೇರ್ಪಡೆಗೊಂಡಿದೆ. ಇದೀಗ ಖಾತೆ ತೆರೆದಿದ್ದಾರೆ ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್. ಜಯು ದಾಳಿಯಲ್ಲಿ ಅಲ್ಲೇ ಸೈಡ್ ಮತ್ತೆ ದಾಳಿಯಲ್ಲಿ ಮಾಧು ಇದೀಗ ಅಂಕಕ್ಕಾಗಿ ಪ್ರಯತ್ನ ಉತ್ತಮವಾದ ದಾಳಿಯೊಂದಿಗೆ 2 ಅಂಕಗಳು ಸೇರ್ತಾರೆ ಜಿಕೆ ಗ್ರೂಪ್ ತಂಡಕ್ಕೆ. ಹರ್ಷ ದಾಳಿಯಲ್ಲಿ ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ದಾಳಿಗಾರ. ದಾಳಿಯಲ್ಲಿ ಮಾಧವ್ ಈಗ ಅತಿ ಆಸೆ ಗತಿಗೇಡು ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್. 1 ಅಂಕ ಸೇರ್ಪಡೆ ಜಿಕೆ ಗ್ರೂಪ್ ತಂಡಕ್ಕೆ. ಅದು ಅತ್ಯುತ್ತಮವಾದ ದಾಳಿಯಾಗಿತ್ತು. ಅತಿ ಆಸೆಗೆ ಬಲಿಯಾದ್ರು ಅನ್ಸುತ್ತೆ ಮಾಧು. ಪ್ರಥಮಾರ್ಧದ ವಿರಾಮ ಕೋರಿಕೆ ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ. ಕಾರ್ತಿಕ್ ದಾಳಿಯಲ್ಲಿ ಅತ್ಯುತ್ತಮವಾದ ದಾಳಿಯೊಂದಿಗೆ ನೋಡೋಣ. ರೈಡರ್ ಔಟ್. 1 ಅಂಕ ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಒಂದು ಚಾಣಕ್ಯತನದ ದಾಳಿಯಲ್ಲಿ 1 ಅಂಕ ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಎರಡು ಅಂಕಗಳನ್ನು ಕೈ ಚೆಲ್ಲಿದ್ದಾರೆ ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಇದೀಗ ಜಿಕೆ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 2 ಅಂಕ 1 ಅಂಕ ಕ್ಷಮೆ.
ದಾಳಿಯಲ್ಲಿ ಈಗ ಜಿಕೆ ಗ್ರೂಪ್ ತಂಡದ ದಾಳಿಗಾರ ಮಾಧುರ್ ಅವರಿಂದ ದಾಳಿ. ಐದು ಐದು ಸಮಬಲದ ಹೋರಾಟ ಎರಡೂ ತಂಡದ ಆಟಗಾರರು. ಪ್ರಥಮಾರ್ಧದ ವಿರಾಮ ಕೋರಿಕೆ ಜಿಕೆ ಗ್ರೂಪ್. ಮುಂದಿನ ಸೆಕೆಂಡ್ ಸೆಮಿಫೈನಲ್ ಪಂದ್ಯವಾಗಿ ಎಂಆರ್ಪಿ ವರ್ಸಸ್ ಎಂವೈಸಿ ಎರಡೂ ತಂಡದ ಸಮಬಲದ ಹೋರಾಟ ಈ ಒಂದು ಪಂದ್ಯ ನಡೀತಾ ಇದೆ. 5 each. ದಾಳಿಯಲ್ಲಿ ಮಾಧು. ಇದೊಂದು ವಿಶೇಷ ಸೂಚನೆ ನಾಗಣ್ಣರವರಿಗೆ. ಸೂಪರ್ ಮಾಧು. ಬಾ ಸಾಕು. 1 ಅಂಕಗಳು ಜಿಕೆ ಗ್ರೂಪ್ ತಂಡಕ್ಕೆ. ಏಳು 5ರಲ್ಲಿ ಪಂದ್ಯ ಸಾಗ್ತಾ ಇದೆ. 2 ಅಂಕಗಳ ಮುನ್ನೆಗೆ ಜಿಕೆ ಗ್ರೂಪ್ ತಂಡ. ದಾಳಿಯಲ್ಲಿ ಜಯು. ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಉತ್ತಮ ಆಟಗಾರ. ಸತತವಾಗಿ ದಾಳಿಯಲ್ಲಿ ಮಾಧು. ಜಸ್ಟ್ ನಂಬರ್ 7 ಜಿಕೆ ಗ್ರೂಪ್ಸ್ನ ದಾಳಿಗಾರ. ಮೂವರ ನಡುವೆ ದಾಳಿಗೆ ಒಂದು ಅಂಕಗಳು ಜಿಕೆ ಗ್ರೂಪ್ ತಂಡಕ್ಕೆ. ಈಗ ಲಾಟರ್ ಅವರಿಂದ ದಾಳಿ. ಹೀಗ್ನ ಮುಖ್ಯನ ಅಂಕಕ್ಕಾಗಿ ಪ್ರಯತ್ನ. ಈಗ ಒಂದು ಅಂಕ ಸೇರ್ಪಡೆ ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. 8-6ರಲ್ಲಿ ಪಂದ್ಯ ಸಾಗ್ತಾ ಇದೆ. 2 ಅಂಕಗಳ ಮುನ್ನಡೆ ಜಿಕೆ ಗ್ರೂಪ್ಸ್ ತಂಡಕ್ಕೆ. ಇದೀಗ 3ರ ನಡುವೆ ಮತ್ತೊಮ್ಮೆ ದಾಳಿಯಲ್ಲಿ ಮಾಧು. ಕಾರ್ತಿ ದಾಳಿಯಲ್ಲಿ ಚೆಸ್ ನಂಬರ್ 12 ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ನ ಉದಯೋನ್ಮುಖ ದಾಳಿಗಾರ. ಅತ್ಯುತ್ತಮವಾದ ಪ್ರೌಢಶಾಲೆಯಲ್ಲೇ ಅತ್ಯುತ್ತಮವಾದ ಕ್ರೀಡಾಪಟು. ಈಗ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಹಿಡಿದರೆ 2 ಅಂಕಗಳು. ದಾಳಿಯಲ್ಲಿ ಮಾಧು ಜಿಕೆ ಗ್ರೂಪ್ ತಂಡದ ಪರವಾಗಿ ದಾಳಿ. ಕಿಕ್ನ ಮುಖ್ಯನ ಅಂಕಕ್ಕಾಗಿ ಪ್ರಯತ್ನ. ಸಡಿಲದ ಹಿಡಿತ. ದಾಳಿಯೊಂದಿಗೆ ಬೋನಸ್ ಪ್ಲಸ್ 1 ಅಂಕಗಳು ಸೇರ್ಪಡೆ ಗೋಲ್ಡನ್ ಬಾಸ್ ತಂಡಕ್ಕೆ. ಕಾರ್ತಿ
ಅತ್ಯುತ್ತಮವಾದ ದಾಳಿ ನಡೆದಿದ್ದಾರೆ. ಉತ್ತಮವಾದ ಅಂಕದ ಮುಖೇನ ಒಂದಂಕದ ಸೇರ್ಪಡೆ ಜಿಕೆ ಗ್ರೂಪ್ ತಂಡಕ್ಕೆ. 11-8ರಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದು ಅತ್ಯುತ್ತಮವಾದ ಹೊಂದಾಣಿಕೆ ಹಿಡಿತಕ್ಕೆ ಬಲಿಯಾಗಿದ್ದಾರೆ. 1+2 3 ಅಂಕಗಳು ಸೇರ್ಪಡೆ ಗೋಲ್ಡನ್ ಸ್ಪೋರ್ಟ್ಸ್ 3 ಅಂಕಗಳು ಜಿಕೆ ಗ್ರೂಪ್ ತಂಡಕ್ಕೆ. ಇದೀಗ 11-8ರಲ್ಲಿ 14-8ರಲ್ಲಿ ಪಂದ್ಯ ಸಾಗ್ತಾ ಇದೆ. 14-8 ಜಿಕೆ ಗ್ರೂಪ್ ತಂಡದ ಪರವಾಗಿದೆ. ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ನ ನಾಗಣ್ಣನವರು ದಾಳಿಯಲ್ಲಿ 1 ಅಂಕ ತಂದರೆ 1,000 ರು ಬಹುಮಾನಗಳನ್ನು ಪುನೀತ್ ರವರು ಘೋಷಣೆ ಮಾಡಿದ್ದಾರೆ. ಚಿಕ್ಕಗಳ್ಳಿ ಪುನೀತ್ ರವರು ಯುವ ಮುಖಂಡರು 1 ಅಂಕ ತಂದಲ್ಲಿ 1,000 ರೂಪಾಯಿಗಳು ಶ್ರೀಯುತ ನಾಗಣ್ಣನವರ ದಾಳಿಗೆ ಹೋಗಬೇಕಾಗಿ ಕೋರಿಕೆ. ಮಧ್ಯಂತರದ ಸ್ಕೋರ್ ವಿವರ ಈ ರೀತಿ ಇದೆ. 14-8ರಲ್ಲಿ ಪಂದ್ಯ ಸಾಗ್ತಾ ಇದೆ. ಮಾದೇಶ್ವರ ಯೂತ್ಸ್ನ ಆಶ್ರಯದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಅಶೋಕ್ಪುರಂನ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವ್ರನ್ನ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ತರಬೇತಿ ಮಾಡ್ತಕ್ಕಂಥ ಒಂದು ಸದುದ್ದೇಶದಿಂದ ವಿಶೇಷವಾಗಿ ಈ ಒಂದು ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಭಾರತದ ದೇಸಿ ಕ್ರೀಡೆಯಾದಂಥ ಕಬಡ್ಡಿ ಕ್ರೀಡೆಯನ್ನ ಮೊದಲಿಂದಲೂ ಅಶೋಕ್ಪುರಂ ಬಡಾವಣೆ ಅತ್ಯಂತ ಪ್ರೀತಿಯಿಂದ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡ್ತಿದ್ದು, ವಿಶೇಷವಾಗಿ ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್ ಎಲ್ಲ ರೀತಿಯ ಕ್ರೀಡಾಕೂಟಗಳಲ್ಲೂ ಕೂಡ ಇಲ್ಲಿನ ಯುವಕರು ಭಾಗಿಯಾಗ್ತಾ ಇದ್ದು ವಿವಿಧ ಸ್ತರದಲ್ಲಿ ತಮ್ಮ ಪ್ರತಿಭೆಯನ್ನ ಅವರು ಪ್ರದರ್ಶನವನ್ನು ನೀಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಸಹಕಾರ ಇರುತ್ತೆ ಅಂತೇಳಿ ಕೇಳ್ತಾ ಮಾದೇಶ್ವರ ಯುವಕ ಸಂಸ್ಥೆ ಆಶ್ರಯದಲ್ಲಿ ಇಲ್ಲೇ ಮಾಡಿಸ್ಬಿಡೋದ ಇಲ್ಲ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಮಾದೇಶ್ವರ ಅವ್ರು ಹೇಳ್ತವ್ರೆ ಅತಿಥಿಗಳಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಅತಿಥಿಗಳು ಅದನ್ನು ಸ್ವೀಕರಿಸಬೇಕು. ಈ ಒಂದು ಪಂದ್ಯಾವಳಿಗೆ ಯುವಕ ಮಿತ್ರರಾದ ಶ್ರೀಯುತ ಪುನೀತ್ ರವರು, ಬಿಜೆಪಿ ಮುಖಂಡರು, ಅಶೋಕ್ಪುರಂನ ಯುವ ಮುಖಂಡರಾದ ಶ್ರೀಯುತ ಪುನೀತ್ ರವರು ಮತ್ತು BSP ರಾಜಣ್ಣನವರು ಒಂದು ಕಿರು ಗೌರವ ಸಮರ್ಪಣೆಯನ್ನು ತಗೊಳ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ. ಮಾದೇಶ್ವರ ಯೂತ್ ಕನ್ನಡ ಕ್ರಾಸ್ ಅಶೋಕ್ಪುರಂ ವತಿಯಿಂದ ನಡೀತಿರುವ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ವಿಶೇಷ ಮೆರುಗನ್ನು ನೀಡಿ ಈ ಒಂದು ಕ್ರೀಡಾ ಪ್ರೋತ್ಸಾಹವನ್ನು ನೀಡಿರುತ್ತಾರೆ ಶ್ರೀಯುತ ಪುನೀತ್ ರವರು ಹಾಗೂ ಶ್ರೀಯುತ ರಾಜಣ್ಣನವರು, BSP ರಾಜಣ್ಣನವರು. ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಕಡೆಗೆ ಹೋಗುತ್ತಾ ಆಹ್ವಾನಿಸಿದ್ದಾರೆ. ಅವರಿಗೆ ಒಂದು ಗೌರವಪೂರ್ವಕ ಸಮರ್ಪಣೆ. ಹಾಗೆ ಮಾಜಿ ಮಹಾನಗರ ಪಾಲಿಕೆಯ ಸೋದರಿ ಸದಸ್ಯರಾದ ಶ್ರೀಮತಿ ಬೇಗಂ ಪಲ್ಲವಿ ಮೇಡಮ್ ರವರು, ನಮ್ಮ ಅಶೋಕ್ಪುರಂನ ಮಾಜಿ ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯರು, ಅವರಿಗೂ ಸಹ ಮಾದೇಶ್ವರ ಯೂತ್ ಇವರ ವತಿಯಿಂದ ಒಂದು ಗೌರವಪೂರ್ವಕ ಸಮರ್ಪಣೆ. ಹಲೋ, ನಾನು ಇವಾಗ ಅಶೋಕಪುರಮಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿರುವ ರಂಗರಾವ್ ಸೆಟ್ಸ್ನ ಬಂದ್ಬಿಟ್ಟು ಸ್ವಲ್ಪ ಅಸಿಸ್ಟೆಂಟ್ ಮ್ಯಾನೇಜರ್ ಅವರು, ಕರೆನ್ಸಿ ಖಾಲಿ ಆಗಿದೆ, ನೀವು ಹಾಟ್ಸ್ಪಾಟ್ ಆನ್ ಮಾಡಬೇಕು. ಶಿರಿನ್ ರೆಜಿನಾಲ್ಡ್, ಡಾಕ್ಟರ್ ಶಿರಿನ್ ರೆಜಿನಾಲ್ಡ್ ರವರು ಈ ಒಂದು ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಈ ಒಂದು ಕ್ರೀಡಾ ಪ್ರೋತ್ಸಾಹ ಹೀಗೆ ಸದಾ ಇರಲಿ ಸರ್. ಎಲ್ಲ ಕ್ರೀಡೆಗೂ ಬಂದು ದಯಮಾಡಿ ಪ್ರೋತ್ಸಾಹ ನೀಡಿ. ಈ ಒಂದು ಪಂದ್ಯಾವಳಿಯೂ ಸಹ ಹಾಗೆ ಶ್ರೀಯುತ ಪುನೀತ್ ರವರು, ಅಶೋಕ್ಪುರಂ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು,
ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಮಾದೇಶ್ವರ ಯೂತ್ಸ್ನ ವತಿಯಿಂದ ಆತ್ಮೀಯವಾದ ವಂದನೆಗಳು. ಹಾಗೂ ಶ್ರೀಯುತ ಮಯೂರಣ್ಣನವರು ಹಿರಿಯ ಕಬಡ್ಡಿ ಕ್ರೀಡಾಪಟುಗಳು, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಒಂದು ಗೌರವಪೂರ್ವಕ ಸಮರ್ಪಣೆ. ಅರ್ಜುನ ಅವಾರ್ಡ್, ಸಾಧಾರಣ ಅರ್ಜುನ ಅವಾರ್ಡ್. ಹಾಗೂ ಈ ಒಂದು ಹಿರಿಯ ಕಬಡ್ಡಿ ಆಟಗಾರರು ಹಾಗೂ ಮುಖಂಡರು ಅಶೋಕ್ಪುರಂ, ಇವರು ಸಹ ಈ ಒಂದು ಪಂದ್ಯಾವಳಿಗೆ ಆಗಮಿಸಿ ತಮ್ಮ ಕ್ರೀಡಾ ಪ್ರೋತ್ಸಾಹವನ್ನು ನೀಡುತ್ತಾರೆ. ಇವರಿಗೂ ಸಹ ಮಾದೇಶ್ವರ ಯೂತ್ಸ್ ಇವರ ವತಿಯಿಂದ ಆತ್ಮೀಯವಾದ ಅನಂತ ಧನ್ಯವಾದಗಳು. ಇವರಿಗೆ ಗೌರವಪೂರ್ವಕ ಸಮರ್ಪಣೆ. ಶ್ರೀಯುತ ಯಶೋಧರ್ ಅವರು ಇದೀಗ ತಾನೇ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕ ಗೌರವಪೂರ್ವಕ ಸಮರ್ಪಣೆಗಳು. ಇದೀಗ ತಾನೇ ಶ್ರೀಯುತ ಗುರುವಣ್ಣನವರು ಹಿರಿಯ ಕಬಡ್ಡಿ ಆಟಗಾರರು, KSIC ಶ್ರೀಯುತ ಗುರುವಣ್ಣನವರು, ಅವರು ಸಹ ಈ ಒಂದು ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕ ಗೌರವ ಸಮರ್ಪಣೆ. ವೇದಿಕೆ ಮೇಲೆ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೆ ಹಾಗೂ ಮುಖಂಡರಿಗೆ ಅನಂತ ಧನ್ಯವಾದಗಳು. ಹದಿನಾರು 9 ಫೇವರ್ ಆಫ್ ಜಿಕೆ. ಡ್ಯೂ ಆರ್ ಡೈ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಗೋಲ್ಡನ್ ತಂಡದ ದಾಳಿಗಾರ. ಅತ್ಯುತ್ತಮವಾದ ಹೊಂದಾಣಿಕೆ ಹಿಡಿತ ಜಿಕೆ ಗ್ರೂಪ್ ತಂಡದ ವತಿಯಿಂದ. 1-1 ಅಂಕ. 17-10 ಪಂದ್ಯ ಸಾಗ್ತಾ ಇದೆ ಜಿಕೆ ಗ್ರೂಪ್ ತಂಡದ ವತಿಯಿಂದ ಪರವಾಗಿ.
ಕ್ಯಾಪ್ಟನ್ ಹ್ಯಾಂಡ್ ಟಚ್ನ ಮುಖ್ಯ ಅಂಕಕ್ಕಾಗಿ ಪ್ರಯತ್ನ ಮಾದು ದಾಳಿಯಲ್ಲಿ ಜಿಕೆ ಗ್ರೂಪ್ ತಂಡದ ಹೆಸರಂತ ದಾಳಿಗಾರ. ಎರಡನೇ ಸೆಮಿಫೈನಲ್ ಪಂದ್ಯವಾಗಿ ಎಂವೈಸಿ ವಿರುದ್ಧ ಎಂಆರ್ಪಿ ಎರಡೂ ತಂಡದ ಆಟಗಾರರಿಗೆ ಇದು ದ್ವಿತೀಯ ಕರೆಯಾಗಿರುತ್ತದೆ. ಒಂದಂಕ ತೀರ್ಪನ್ನು ನೀಡ್ತಾರೆ ಕ್ರೀಡಾಪಟುಗಳು. ಕಾಯಬೇಕು. ಸೂಪರ್ ರೈಡ್ನ ಮುಖೇನ 3 ಅಂಕಗಳು ಸೇರ್ಪಡೆ ಜಿಕೆ ಗ್ರೂಪ್ ತಂಡಕ್ಕೆ. ಶ್ರೀ ಮಲೆ ಮಾದೇಶ್ವರ ಯುವಕರ ಸಂಸ್ಥೆ ರಿಜಿಸ್ಟರ್ ಮೈಸೂರು ಗೌರವಾಧ್ಯಕ್ಷರು ಜೆ ಶಂಕರ್ ಅವರು, ಅಧ್ಯಕ್ಷರು ಎನ್ ಚಂದ್ರಶೇಖರ್, ಉಪಾಧ್ಯಕ್ಷರು ಗೋವಿಂದ್ರವರು, ಉಪಾಧ್ಯಕ್ಷರು ಜೆ ಜಯಕುಮಾರ್ ಅವರು, ಪ್ರಧಾನ ಕಾರ್ಯದರ್ಶಿ ಜೆ ರವಿರವರು, ಸಹ ಕಾರ್ಯದರ್ಶಿ ಎನ್ ಪುಟ್ಸ್ವಾಮಿರವರು, ಮತ್ತೋರ್ವ ಸಹ ಕಾರ್ಯದರ್ಶಿ ಆರ್ ಪುಟ್ಸ್ವಾಮಿ ಅವರು, ಖಜಾಂಚಿಯಾದಂತಹ ಅರ್ಸುಕುಮಾರ್ ಅವರು, ಎಂ ಜವರಪ್ಪರವರು, ದೊಡ್ಡ ಯಜಮಾನರು ಎಂ ದೊಡ್ಡಸಿದ್ದಯ್ಯ, ಚಿಕ್ಕ ಯಜಮಾನರು ಎಂ ಮಹಾದೇವ. ದಯಮಾಡಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೇವೆ. ರಲ್ಲಿ ಪಂದ್ಯ ಸಾಗ್ತಾ ಇದೆ. 13 ಅಂಕಗಳ ಮುನ್ನಡೆಯಲ್ಲಿ ಜಿಕೆ ಗ್ರೂಪ್ಸ್. ಕಾರ್ತಿಕ್ ಒಂದು ಹಿಡಿತಕ್ಕೆ ಬಲಿಯಾಗಿದ್ದಾರೆ. ತಂಡದ ನಾಯಕರ ಕಡೆ 5 ನಿಮಿಷಗಳು ಮಾತ್ರ. ಬೋತ್ ಕ್ಯಾಪ್ಟನ್ ಲಾಸ್ಟ್ 5 minutes to go. ಗೋಲ್ಡನ್ ಕ್ಲೋಸ್ ತಂಡದ ದಾಳಿಗಾರ ಈಗ ದಾಳಿಯಲ್ಲಿ ಟೆಸ್ಟ್ ನಂಬರ್ 9 ಅಂಕಕ್ಕಾಗಿ ಪ್ರಯತ್ನ. ಒಂದು ಅತ್ಯುತ್ತಮವಾದ ಒಂದು ಅಂಕ ಸೇರ್ಪಡೆ ಜಿಕೆ ಗ್ರೂಪ್ ತಂಡ. ಒಂದು ಅಂಕ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಮಾದು. ಎರಡು ಅಂಕಗಳು ಸೇರ್ಪಡೆ ಜಿಕೆ ಗ್ರೂಪ್ ತಂಡಕ್ಕೆ. ಸಡಿಲಾದ ಹಿಡಿತ ಒಂದು ಅಂಕ ಸೇರ್ಪಡೆ ಗೋಲ್ಡನ್ ಸ್ಪೋರ್ಟ್ಸ್ ತಂಡಕ್ಕೆ. ತಂಡದ ನಾಯಕರ ಕಡೆಗೆ 3 ನಿಮಿಷಗಳು ಮಾತ್ರ. ಬೋತ್ ಕ್ಯಾಪ್ಟನ್ಸ್ ಲಾಸ್ಟ್ 3 minutes to go. ಸಡಿಲಾದ ಹಿಡಿತ ಒಂದು ಅಂಕವನ್ನು ಕೈ ಚೆಲ್ಲಿದ್ದಾರೆ ಜಿಕೆ ಗ್ರೂಪ್. ಒಂದು ಅಂಕ ಸೇರ್ಪಡೆ ಗೋಲ್ಡನ್ ಬಾಯ್ಸ್ ತಂಡ.
27-12. ಒಂದು ಅಂಕ ಸೇರ್ಪಡೆ ಜಿಕೆ ಗ್ರೂಪ್ ತಂಡಕ್ಕೆ. ಈಗ ಕಾರ್ತಿ ದಾಳಿಯಲ್ಲಿ ಅಂಕಕ್ಕಾಗಿ ಪ್ರಯತ್ನ. ತಂಡದ ನಾಯಕರ ಕಡೆಯ 2 ನಿಮಿಷಗಳು ಮಾತ್ರ. ಎಂಆರ್ಪಿ ಮತ್ತು ಎಂವೈಸಿ 2 ತಂಡಗಳಿಗೆ ಇದು ಅಂತಿಮವಾದ ಕರೆ. ಈಗಾಗಲೇ ಪಂದ್ಯ ಮುಗಿತಾ ಇದೆ. ತಮ್ಮ 2 ತಂಡಗಳನ್ನು ಸಜ್ಜುಗೊಳಿಸಿ ಕ್ರೀಡಾಂಗಣದ ಬಳಿ ಕರೆತನ್ನಿ. ತಂಡದ ನಾಯಕರ ಕಡೆಯ 1 ನಿಮಿಷ ಮಾತ್ರ. ಅತ್ಯುತ್ತಮವಾದ ರೋಮಾಂಚನಕಾರಿ ಪಂದ್ಯ ಅಂದರೆ ತಪ್ಪಾಗಲಾರದು. ಜಿಕೆ ಗ್ರೂಪ್ ತಂಡದ ಎಲ್ಲ ಆಟಗಾರರಿಗೆ ಜಯವಾಗಲಿ. ಇನ್ನು ಫೈನಲ್ ಪಂದ್ಯಕ್ಕೆ ಕಾಲಿಟ್ಟಿದ್ದಾರೆ. ಮಾಧವ್ ರವರಿಗೆ ಒಂದು ವಿಶೇಷವಾದ ಬಹುಮಾನ. ಮಾಧುರ್ ಅವರು ಬರಬೇಕು. ರಾಘವೇಂದ್ರ ಫೈನಾನ್ಸ್ ಇವರ ವತಿಯಿಂದ 500 ರೂಗಳು. ಸಿದ್ದಣ್ಣನವರು ಮುಂದಿನ ಪಂದ್ಯಾವಳಿ ಎಂಆರ್ಪಿ ವರ್ಸಸ್ ಮಾದೇಶ್ವರ ಯೂತ್. ಈ 2 ತಂಡಗಳಿಗೆ ಅಂತಿಮ ಕರೆ. ಆದಷ್ಟು ಬೇಗ ಕ್ರೀಡಾಂಗಣದ ಹತ್ರ ಬರಬೇಕು. ಸೆಕೆಂಡ್ ಸೆಮಿಫೈನಲ್ ಬೇಗ ಬನ್ನಿ ಪ್ಲೀಸ್.